ಹಾಯ್ ಎಲ್ರಿಗೂ ನಮಸ್ಕಾರ. ಈ ಎಲೆಕ್ಷನ್ ನಡುವೆ ನೀವು ಚಲೋಗಿ ಟ್ರೈನ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲೆಕ್ಷನ್ ಇದೆ, ಸ್ವಲ್ಪ ವಾಲಿಟಿಲಿಟಿ, ಸ್ವಲ್ಪ ಸರಿಯಾಗಿ ಟ್ರೈ ಮಾಡಿ, ಓಕೆನಾ. ಜಾಸ್ತಿ ಅಮೌಂಟ್ ಲೂಸ್ ಮಾಡ್ಕೊಂಡು ಹೋಗಬೇಡಿ. ನಿಮಗೆ ವಾರೆನ್ ಬಫೆಟ್ದು ರೂಲ್ ಗೊತ್ತೇ ಇದೆ ನಿಮಗೆ, ನೆವರ್ ರೂಲ್ಸ್ ದಿ ಮನಿ. ಸೆಕೆಂಡ್ ರೂಲು, ನೆವರ್ ಫರ್ಗೆಟ್ ದಿ ರೂಲ್ ಫಸ್ಟ್, ಓಕೆನಾ. ಸೊ ಲೂಸ್ ಮಾಡ್ಕೋಬೇಡಿ, ವಾಲಿಟಿಲಿಟಿ ಇದೆ. ಇಲ್ಲ ಬೇಕಿದ್ರೆ 2 ದಿವಸ ಬಿಟ್ಟು ಟ್ರೇಡ್ ಮಾಡ್ಬೋದು. ಎಲೆಕ್ಷನ್ ನಡುವೆ ಒಂದು IPO ಬರ್ತಿದೆ, ಪ್ರೊನಾಕ್ಸ್ ಲೈಫ್ ಸೈನ್ಸ್ IPO. ಇದು ಜಾಸ್ತಿ ಮಂದಿ ಎಲ್ಲ ಗ್ರೇ ಮಾರ್ಕೆಟು ಕೆಳಕ್ಕೆ ಇಂಟ್ರೆಸ್ಟೆಡ್ ಇರ್ಬೋದು ಫಸ್ಟಿಗೆ. ಸೊ ಗ್ರೇ ಮಾರ್ಕೆಟ್ ಡಿಸ್ಕಸ್ ಮಾಡೋಣ. ಇದು ಅರೌಂಡ್ ಪ್ರೈಸ್ ಬ್ಯಾಂಡು 132 ರೂಪೀಸ್ ಇದೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ 82 ರೂಪೀಸ್ ಇದೆ. ಅರೌಂಡ್ 60% ಲಿಸ್ಟಿಂಗ್ ಗೇನ್ಸ್ ಎಕ್ಸೆಪ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ 1 ಲಾಟ್ ನೀವು ಅಪ್ಲೈ ಮಾಡಿದರೆ 14,000, ಅರೌಂಡ್ 7,000 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇಸಿಕ್ಲಿ ಇಲ್ಲಿ ಕಂಪ್ನಿ ಏನೇನು ಮಾಡುತ್ತೆ ಅಂದರೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಮಾರ್ಕೆಟಿಂಗು ಮತ್ತು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ದುಡ್ಡು ಮಾಡುತ್ತೆ ಅಂದರೆ ಸ್ಪೆಷಾಲಿಟಿ ಕೆಮಿಕಲ್ಸ್ದು. ಅರೌಂಡ್ ಇದು ಕಂಪ್ನಿದು 185 ಪ್ರಾಡಕ್ಟ್ಸ್ ಇದೆ. ಜಾಸ್ತಿ ಪ್ರಾಡಕ್ಟ್ಸ್ ಆಯಿತು ಈಗ. ಸೊ ಈಗ ಅರೌಂಡ್ 152 ಆ್ಯಡ್ ಮಾಡ್ತಿದ್ದಾರೆ. ಸೊ ಇದು ಪಾಸಿಟಿವ್ ಪಾಯಿಂಟ್ ಅಂತ ತಿಳ್ಕೊಬೋದು. ಇದು IPO ಓಪನ್ ಆಗ್ತಿರೋದು 3rd ಜೂನ್, ಅಂದರೆ ಇವತ್ತಿಂದ 5th ಜೂನ್ ತನಕ. 6th ನಿಮ್ಗೆ ಅಲಾಟ್ಮೆಂಟ್ ಡಿಸೈಡ್ ಆಗುತ್ತೆ, ಅಲಾಟ್ಮೆಂಟ್ ಸ್ಟೇಟಸ್ ಬಂದಿರುತ್ತೆ. 7th ನಿಮಗೆ ಕ್ರೆಡಿಟ್ ಆಫ್ ಶೇರ್, ಅಲ್ಲಂದರೆ ರಿಫಂಡ್ ಆಫ್ ಮನಿ, ಓಕೆನಾ. ನಿಮ್ಮ ಶೇರ್ ಅಲಾಟ್ ಆಗಿದರೆ ಕ್ರೆಡಿಟ್ ಆಗುತ್ತೆ, ಇಲ್ಲ ಶೇರ್ ಅಲಾಟ್ ಆಗಿಲ್ಲ ಅಂದರೆ ಮನಿ ರಿಫಂಡ್ ಆಗುತ್ತೆ. ಫುಲ್ ಟೋಟಲು OFS ಇದೆ. ಸೊ ಜಾಸ್ತಿ ಮಂದಿ ಏನಂತಿದ್ದಾರೆ, ಇದು OFS ಅಂದರೆ ನೆಗೆಟಿವ್ ಪಾಯಿಂಟ್ ಅಂತ ಅಂತಿದ್ದಾರೆ. ನಾನು ಹೇಳ್ತಿರೋ ನೀನು ಯಾಕೆ ನೆಗೆಟಿವ್ ಪಾಯಿಂಟ್ ಅಲ್ಲ ಅಂತ ನೋಡಿ. ಫಾರ್ ಎಕ್ಸಾಂಪಲು, ಈಗ ಒಂದು ಕಂಪ್ನಿ ಇರುತ್ತಲ್ಲ, ಒಂದು ರೂಲ್ ಇದೆ. ಒಂದು ಕಂಪ್ನಿ ಅರೌಂಡು ಮೋರ್ ದೆನ್ 75% ಪ್ರಮೋಟರ್ ಹೋಲ್ಡಿಂಗ್ ಮಾಡೋಂಗಿಲ್ಲ, ಓಕೆನಾ. ಮೋರ್ ದೆನ್ 75% ಹೋಲ್ಡ್ ಮಾಡೋಂಗಿಲ್ಲ. ಈ ಕಂಪ್ನಿ ಏನಿದೆ, ಪ್ರೀ IPO ಅರೌಂಡ್ 99% ಪ್ರಮೋಟ್ ಕಡೆ ಇದೆ. ಆಫ್ಟರ್ IPO ಏನಾಗುತ್ತೆ, 75% ಆಗುತ್ತೆ. ಸೊ ಹೆಂಗಿದ್ರು ಇದು ರೂಲ್ ಅಪ್ಲೈ ಇದಾಗುತ್ತಲ್ಲ. ಸೊ ನೆಗೆಟಿವ್ ಪಾಯಿಂಟ್ ಅಂತ ಡಿಸ್ಕಸ್ ಇದು ಕನ್ಸಿಡರ್ ಮಾಡ್ಬೋದು ನಾವು. ನೆಕ್ಸ್ಟು ಇದು ಹೆಂಗೆ ಇನ್ವೆಸ್ಟ್ ಮಾಡ್ಬೇಕಂತ ತಿಳ್ಕೊಂಡು ಹೋಗೋಣ. ರಿಟೇಲ್ ಇನ್ವೆಸ್ಟರ್ಸ್ ಅರೌಂಡ್ ರಿಟೇಲ್ ಕ್ಯಾಟಗರಿಯಲ್ಲಿ 14,960 ರೂಪೀಸ್ ಇದೆ. ನೆಕ್ಸ್ಟು ಸ್ಮಾಲ್ HNI ಅವರು 14 ಲಾಟ್ಸ್ ಇದೆ, ಮತ್ತು ಬಿಗ್ HNI ಅವರು 67 ಲಾಟ್ಸ್ ಇದೆ. ಸೊ ಫೈನಾನ್ಷಿಯಲ್ಸ್ಗೆ ಬರೋಣ. ಅಸೆಟ್ಸ್ ನೋಡಿ, ಅರೌಂಡ್ 37 ಕ್ರೋರ್ಸಿಂದ 54 ಕ್ರೋರ್ಸ್ಗೆ ಬಂದಿದೆ. ಸೊ ಗುಡ್ ಪಾಯಿಂಟ್. ರೆವೆನ್ಯೂಗೂ ಇನ್ಕ್ರೀಸ್ ಆಗ್ತಿದೆ, 63ಇಂದ 97, ಅರೌಂಡ್ ಡಬಲ್ ಅಂತ ತಿಳ್ಕೊಬೋದು. ಡಬಲ್ ಅಲ್ಲ, ಅರೌಂಡ್ 1.5 ಅಂತ ತಿಳ್ಕೊಬೋದು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 9ಇಂದ 16 ಇದೆ, ಆಲ್ಮೋಸ್ಟ್ ಡಬಲ್. ನೆಟ್ ವರ್ತು 26ಇಂದ 44. ಈಗ 9 ತಿಂಗಳದ್ದು ನೀನು ಕನ್ಸಿಡರ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಸೊ ಇದು ಎಲ್ಲ ಚಲೋ ಇದೆ. 66, 68, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 54. ನೋಡಿ, ಇದು ಇನ್ನೊಂದು ಗುಡ್ ಪಾಯಿಂಟ್ ಏನಂದರೆ ನೋಡಿ, ಟೋಟಲ್ ಬಾರೋಯಿಂಗ್ಸು ಕಡಿಮೆ ಇದೆ. ಟೋಟಲ್ ಮಾರ್ಚ್ 2021 0.01 ಇತ್ತು, ಅಂದರೆ ಅಂದರೆ ಬಾರೋಯಿಂಗ್ಸ್ ಏನಿಲ್ಲ. ಆಮೇಲೆ 0.64, ಇವಾಗ ಈಗೇನು ಬಾರಿಂಗ್ ಇಲ್ಲ, ಕಾರಣ 0 ಬಾರಿಂಗ್ ಇದೆ. ಸೊ ಬೆಸ್ಟ್ ಪಾಯಿಂಟ್ ಇದೆ. ನೆಕ್ಸ್ಟ್ ಡಿಸ್ಕಸ್ ಬರೋದೇ ROE 25.66, ROCE 33.15, ರಿಟರ್ನ್ ಆಫ್ ನೆಟ್ವರ್ಕ್ 25.66 ಇದೆ. ಸ್ಮಾಲ್ ಕಂಪ್ನಿ ಆದ್ದರಿಂದ ನಾವು ಚಲೋ ರಿಟರ್ನ್ ROCE ROE ಎಕ್ಸೆಪ್ಟ್ ಮಾಡಬೇಕು. ಸೊ ಇದೆ, ಚಲೋ ಇದೆ. ಪೋಸ್ಟ್ IPO, ಆಫ್ಟರ್ IPO EPS 5.56 ಆಗುತ್ತೆ, ಆ್ಯಂಡ್ ಪಿ ರೇಷಿಯೋ 24.47 ಆಗ್ತಿದೆ. ನಾವು ನೆಕ್ಸ್ಟು ಕಾಂಪಿಟೇಷನ್ ಪೇಯರ್ಸ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಕಂಪಿಟೇಟರ್ ತತ್ವ ಚಿತ್ತಿನ್ ಅಂತ ಇದೆ, 57 PE ಇಂದ. ನೆಕ್ಸ್ಟ್ ಕಂಪ್ನಿ ಟ್ಯಾನ್ಸಿಫ್ ಇಂಡಸ್ಟ್ರೀಸ್ ಅಂತ 39 PE ಇಂದ. ಸೊ ನಿಯೋಜನ್ ಕೆಮಿಕಲ್ಸ್ 77 PE, ಸಿಚಾಜಿನ್ ಇಂಡಸ್ಟ್ರೀಸ್ ಅರೌಂಡ್ 46 PE, ಮತ್ತು ಲಾಸ್ಟು DMCC ಅರೌಂಡ್ 116 PE ಇದೆ. ಸೊ ಇದು ನೀವು ಅರೌಂಡ್ ಎಕ್ಸೆಪ್ಟ್ ಮಾಡೋದು ಅರೌಂಡ್ 50% ಎಕ್ಸ್ಪೆಕ್ಟ್ ಮಾಡಿದ್ರಿಗೂ ನಾನು ಲಿಸ್ಟಿಂಗ್ ಹೆಚ್ಚು ನೀವು. ಇದು ಅರೌಂಡ್ 130 ಇದ್ದಿದ್ದು ಪ್ಲಸ್ 60 ಆ್ಯಡ್ ಮಾಡಿ. ಸೊ ಪಿ ರೇಷಿಯೋ ಅರೌಂಡ್ 40+ ಹೋಗ್ಬಿಡುತ್ತೆ. ಸೊ ಅರೌಂಡ್ ಕಾಂಪಿಟೇಟಿವ್ ಪಿ ರೇಷಿಯೋಗೆ ಬಂದುಬಿಡುತ್ತೆ. ಸೊ ಅದೇನು ಜಾಸ್ತಿ ಪಿ ಆಗೋದಿಲ್ಲ. ಸೊ ವ್ಯಾಲ್ಯೂಯೇಷನ್ ವೈಸ್ ಎಲ್ಲ ಕರೆಕ್ಟ್ ಇದೆ. ನೆಕ್ಸ್ಟು ಲಾಂಗ್ ಟರ್ಮ್ ಬೇಕಾದರೆ, ಲಾಂಗ್ ಟರ್ಮ್ ಹೋಲ್ಡ್ ಮಾಡಬೇಕಾ ಇಲ್ಲ ಅಂತ ಕೇಳಿದರೆ, ಇದು ಡಿಪೆಂಡ್ ಅಪಾನ್ ದ ಕ್ವಾರ್ಟರ್ ಟು ಕ್ವಾರ್ಟರ್ ಇದು ನೋಡಬೇಕು. ನೀವು ಕ್ಲೋಸ್ಲಿ ಅಬ್ಸರ್ವ್ ಮಾಡಬೇಕು. ನಿಮ್ಮದು IPO ಕ್ರೆಡಿಟ್ ಆಗಿದರೆ ನೀವು ಕ್ಲೋಸ್ಲಿ ಅಬ್ಸರ್ವ್ ಮಾಡಿ. ಚಲೋ ಕಂಪ್ನಿ ಇದೆ. ಲಿಸ್ಟಿಂಗ್ ಏನು ಸಲಗ ಅಂತಂದರೆ ಫಸ್ಟ್ ಡೇನೇ ಇದು ಮಾಡ್ಬೋದು, ಸೆಲ್ ಮಾಡ್ಬೋದು, ಓಕೆನಾ. ಪರ್ಸ್ನಲಿ ನಾನು 1 ಲಾಟ್ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಲಿಸ್ಟಿಂಗ್ ಅಷ್ಟೇ. ಅದನ್ನು ನಾನು 5th ಜೂನಿಗೆ ಅಪ್ಲೈ ಮಾಡ್ತಿದ್ದೀನಿ. ಫಸ್ಟ್ ಪಾಯಿಂಟ್ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಏನು ನೋಡಿ ಹಾಕ್ತಿದ್ದೀನಿ ಅಂದರೆ ವಾಲಟಿಲಿಟಿ ಇರಬಾರ್ದು.
ಫಸ್ಟ್ ಹೋಯ್ತು. ಅಂದರೆ ಆ್ಯಸ್ ಎಕ್ಸಿಟ್ ಪೋಲ್ BJP ಬರುತ್ತೆ ಅಂತ ಹೇಳಿದಾರಲ್ಲ, ಸೊ BJPನೇ ಅಷ್ಟು ಕರೆಕ್ಟ್ ಓಟ್ ಬಂದು ವೋಟೇಟ್ ಎಲ್ಲ ಇದಾದಮೇಲೆ ಅಪ್ಲೈ ಮಾಡ್ತೀನಿ ನಾನು. ಮತ್ತು 20x ಇದು ಸಬ್ಸ್ಕ್ರೈಬ್ ಆಗಿರಬೇಕು, ಓಕೆನಾ, ಮಿನಿಮಮ್ 20x ಸಬ್ಸ್ಕ್ರೈಬ್ ಆಗಿರಬೇಕು. 7 ಪಾಯಿಂಟ್ ಡಿಸ್ಕಸ್ ಮಾಡಿ ನೋಡಿ ಇದು ಮಾಡ್ತಿದ್ದೀನಿ, ನಾನು ಅಪ್ಲೈ ಮಾಡ್ತಿದ್ದೀನಿ. ನೀವು ಯಾವ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಿಮ್ಮದು ಯಾವ ವಿಡಿಯೋ ಬೇಕಂತ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ. ನಿಮ್ಮದೇನು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಮದು ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡೋದು ನೀವು, ಓಕೆನಾ. ಬಾಯ್, ನೆಕ್ಸ್ಟ್ ವೀಡಿಯೋ ಸಿಗೋಣ, ಬಾಯ್.